ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ ಗ್ಯಾಂಗ್ಗೆ ಮತ ಎದುರಾಯಿತು. ಕಾನೂನಿನ ಕಂಟಕ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿ ಅಂತ ಹೇಳಿ ಖಾಕಿ ಕೊಟ್ಟಂತಹ ಅರ್ಜಿಯ ವಿಚಾರಣೆ, ರದ್ದತಿಗೆ ಕೊಟ್ಟ ಅರ್ಜಿಯ ವಿಚಾರಣೆ ಇಂದು ನಡೆಯುತ್ತೆ ಎಂದು ಬಿಗ್ ಡೇ ದರ್ಶನ್ ಅಂಡ್ ಗ್ಯಾಂಗ್. ಕಾನೂನಿನ ಸಮರವನ್ನ ನಿಲ್ಲಿಸ್ತಾ ಇಲ್ಲ, ಮುಂದುವರೆದಿದೆ ಅವರ ಕಾನೂನಿನ ಸಮರ. ಆರೋಪಿಗಳ ಜಾಮೀನು ರದ್ದು ಮಾಡಬೇಕು ಅಂತ ಹೇಳಿ ಕೋರಿ ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಇವತ್ತು ದ್ವಿಸದಸ್ಯ ಪೀಠದಿಂದ ನಡೆಯುತ್ತೆ ವಿಚಾರಣೆ. ಡಿಸೆಂಬರ್ 2024ರಲ್ಲಿ ಹೈಕೋರ್ಟ್ನಿಂದ ದರ್ಶನ್ ಅಂಡ್ ಗ್ಯಾಂಗ್ಗೆ ಜಾಮೀನು ಸಿಕ್ಕಿತ್ತು. ಸೊ ಅದನ್ನ ಪ್ರಶ್ನಿಸಿ ರದ್ದು ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತು. ಜಾಮೀನೇನು ಕೊಟ್ಟಿದ್ರು ಅದನ್ನ ರದ್ದು ಮಾಡಬೇಕು ಅಂತ ಹೇಳಿ ಹಾಕಿ ಕೊಟ್ಟಂತಹ ಅರ್ಜಿಯ ವಿಚಾರಣೆ ಇಂದು ನಡೆಯುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ. ದ್ವಿಸದಸ್ಯ ಪೀಠ ಈ ಒಂದು ಅರ್ಜಿಯ ವಿಚಾರಣೆಯನ್ನ ನಡೆಸುತ್ತೆ. ಕೊಲೆ ಪ್ರಕರಣದ ಸಂಬಂಧ ಜೈಲು ಹಕ್ಕಿಯಾಗಿ ಅದಾದ ನಂತರ ಹೈಕೋರ್ಟ್ನಲ್ಲಿ ಜಾಮೀನನ್ನು ಪಡೆದು ಬೆನ್ನು ನೋವಿನ ನೆಪವನ್ನ ಹೇಳಿ, ಅನಾರೋಗ್ಯದ ನೆಪ ಇರೋದ್ರಿಂದಾಗಿ ಬೇಲ್ ನೀಡಿ ಅಂತ ಹೇಳಿ ಬೇಲ್ ಪಡೆದುಕೊಂಡಿದ್ರು. ಇದೀಗ ಕಂಟಕ ಎದುರಾಗಿದೆ ಇಡೀ ಗ್ಯಾಂಗ್ಗೆ. ಅಂದರೆ 7 ಜನರ ವಿರುದ್ಧ ಏನು ಜಾಮೀನು ರದ್ದು ಕೋರಿ ಪೊಲೀಸರು ಅರ್ಜಿಯನ್ನು ಹಾಕಿದ್ರು. ಆ ವಿಚಾರಣೆ ನಡೆಯುತ್ತೆ. ನಟ ದರ್ಶನ್ ಸೇರಿದಂತೆ ಇನ್ನಿತರರ ಬೇಲ್ ಭವಿಷ್ಯ ರದ್ದಾಗುತ್ತಾ ಅಥವಾ ಏನ್ ಹೇಳತ್ತೆ ಕೋರ್ಟ್ ಅನ್ನೋದನ್ನ ವೆಯ್ಟ್ ಮಾಡಬೇಕು, ಏನಾಗತ್ತೆ ಅನ್ನೋದು. ಸೊ ಹಿಂದೆ ಹೊರಬೀಳತ್ತಾ ಕಾಯ್ದಿರಿಸಿದ್ರು ಹಿಂದೆ. ದ್ವಿಸದಸ್ಯ ಪೀಠದಿಂದ ಪರ್ದಿವಾಲಾ ಹಾಗೆ ಮಹದೇವಪ್ಪ ಅವರಿಬ್ಬರು ಕಂಪ್ಲೀಟ್ ಆದೇಶವನ್ನು ಕೊಡ ಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಖಾಕಿ ಪಡೆ ಮೆಟ್ಟಿಲೇರಿತು ಸುಪ್ರೀಂ ಕೋರ್ಟ್. ನಟ ದರ್ಶನ್ ಬೇಲ್ ಭವಿಷ್ಯ ಇಂದು ಕೋರ್ಟ್ನಲ್ಲಿ ರಿಜೆಕ್ಟ್ ಆಗುತ್ತಾ, ಏನು ಮಾಡ್ತಾರೆ ಅಂತ ಕೋರ್ಟ್ನಲ್ಲಿಂದು ನಟ ದರ್ಶನ್ ಜಾಮೀನು ರದ್ದತಿ ಕುರಿತು ಖಾಕಿ ಪಡೆ ಶತಾಯಗತಾಯ ಜಾಮೀನನ್ನ ರದ್ದು ಮಾಡಬೇಕು ಅಂತ ಹೇಳಿ ಹಾಕ್ತಂಥದ್ದು ಮೇಲ್ಮನವಿಯನ್ನ ಮಾಡಿದ್ದು. ಹೈಕೋರ್ಟ್ ಕೊಟ್ಟಂತಹ ಬೇಲನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟಲ್ಲಿ ಹೋಗಿದ್ದು. ಸುಪ್ರೀಂ ಕೋರ್ಟ್ನಿಂದ ಇವತ್ತು ಮಹತ್ವದ ಆದೇಶ ಹೊರಬೀಳುತ್ತೆ. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ರು. ಇವರಿಗೆ ಒಂದಷ್ಟು ಪುಷ್ಟಿ ಅಂತಂದ್ರೆ ಈಗಾಗಲೇ ದರ್ಶನ್ ಬೇಲ್ ಮೇಲೆ ಹೊರಗಿದ್ದಾರೆ. ಸೊ ಕಾನೂನಿನ ಅಡಿಯಲ್ಲೇ ಇರಬೇಕು ಅಥವಾ ಕೋರ್ಟ್ ಏನು ಹೇಳುತ್ತೆ, ಯಾವಾಗ ಹೇಳುತ್ತೆ, ವಿಚಾರಣೆಗೆ ಹಾಜರಾಗಬೇಕು, ಈ ರೀತಿ ಒಂದಷ್ಟು ಪ್ರೊಸೀಜರ್ಗಳಿದೆ. ಬಟ್ ಅದರಲ್ಲಿ ಎಡವೆದ್ರು. ಹಿಂದೆ ಕುಂಟು ನೆಪವನ್ನ ಹೇಳಿ, ಅಂದರೆ ನನಗೆ ಬೆನ್ನು ನೋವಿದೆ, ನಾನು ವಿಚಾರಣೆಗೆ ಹಾಜರಾಗ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಕಳೆದ ಬಾರಿ ವಿಚಾರಣೆ ಹಾಜರಾಗುವಂಥ ಸಂದರ್ಭದಲ್ಲಿ ಗೈರಾಗಿದ್ರು. ಅದಾದ ನಂತರ ಸಿನಿಮಾ ಸ್ನೇಹಿತನ ಸಿನಿಮಾ ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಪಾಲ್ಗೊಳ್ತಾರೆ. ಅಲ್ಲಿ ಚಿಕ್ಕಣ್ಣ ಅವರು ಕೂಡ ಅವ್ರ ಜೊತೆಗಿರ್ತಾರೆ, ಅವ್ರು ಕೂಡ ಸಾಕ್ಷಿದಾರರಾಗಿರ್ತಾರೆ. ಸೊ ಸಾಕ್ಷಿದಾರರ ಜೊತೆಗೆ ಸಿನಿಮಾ ನೋಡಿದ ಅವ್ರಿಗೆ ಮತ್ತೊಂದು ಕಂಟಕ ಆಗಿತ್ತು. ಸೊ ನೋಡೋಣ ಇವತ್ತೇನು ಆಗಬಹುದು ಅವರ ಬೇಲ್ ರದ್ದತಿಯ ಭವಿಷ್ಯ ಅಂತ ಹೇಳಿ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ತಾ ಹೋಗೋಣ. ಪ್ರತಿನಿಧಿ ಯತೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಯತೀಶ್,
ಈಗಾಗಲೇ ಚಿತ್ರದುರ್ಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ರಿಲೀಫ್ ಅಲ್ಲಿ ಇದ್ದಾರೆ ದರ್ಶನ್. ಬಟ್ ಖಾಕಿ ಮಾತ್ರ ಅವ್ರ ಹಿಂದೆ ಬಿದ್ದಿದೆ ಅಂತಾನೆ ಹೇಳ್ಬೋದು. ಬೇಲ್ ರದ್ದತಿಯನ್ನು ಕೋರಿ ಸುಪ್ರೀಂ ಮೆಟ್ಟಿಲೇರಿದ್ರು. ಇವತ್ತು ಅರ್ಜಿಯ ವಿಚಾರಣೆ ಇದೆ. ಸದ್ಯದ ಅಪ್ಡೇಟ್ ಯತೀಶ್. ಒಂದಕ್ಕೆ ದರ್ಶನ್ ಪರಿಸ್ಥಿತಿ ಹೇಗಾಗಿದೆ ಪವಿತ್ರ, ನೀವು ಹೇಳಿದಿರ್ತೇನೆ, ಮಳೆ ನಿಂತರು ಮಳೆಯಲ್ಲಿ ನಿಂತಿಲ್ಲ ಅನ್ನೋದಲ್ಲ, ಹಾಗೆ ಸಂಕಷ್ಟಗಳು ಆಮೇಲೆ ಬರ್ತಾನೆ ಇರೋದನ್ನ ಗಮನಿಸ್ಬೇಕಾಗತ್ತೆ. ಅಥವಾ ಅವರೇ ಮಾಡ್ಕೊಳ್ತಾರೋ ಅಥವಾ ಅವರೇ ಹುಡುಕೊಂಡ್ಬಿಡ್ತಾರೋ ಗೊತ್ತಿಲ್ಲ, ಒಂದೊಂದಾಗಿ ಸಂಕಷ್ಟಗಳು ಬರ್ತಾನೆ ಇರ್ತವೆ, ಎದುರಾಗ್ತಾನೆ ಇರ್ತವೆ. ಇದೀಗ ಪೊಲೀಸ್ ಅವರು ದರ್ಶನ್ ಅವ್ರನ್ನ ಬಿಟ್ಟು ಬಿಡದೆ ಕಾಡ್ತಿರೋದು ಗೊತ್ತಾಗ್ತಿರೋ ವಿಚಾರ. ಸೊ ಜಾಮೀನು ಸಿಕ್ತು, ನೀನು ಆರಾಮಾಗಿರ್ಬೋದು, ಎಲ್ಲ ನೀಟಾಗಿರುತ್ತೆ, ನೀನು ಆತರ ಸಮಸ್ಯೆ ಆಗೋದಿಲ್ಲ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿರು. ಆದ್ರೆ ಪೊಲೀಸ್ ಮಾತ್ರ ಅವ್ರನ್ನ ಸುಂದರ ಬಿಟ್ಟೆ ಅನ್ನೋ ಇರೋದಿಲ್ಲ. ಯಾಕೆ ಅಂತಂದ್ರೆ ಹೈಕೋರ್ಟ್ ನಲ್ಲಿ ಜಾಮೀನು ಪಡ್ಕೋಬಹುದಂತ ದರ್ಶನ್ ಅವರ ಈಗ ಜಾಮೀನು ಅರ್ಜಿಯನ್ನ ಪ್ರಶ್ನೆ ಮಾಡಿ ಪೊಲೀಸ್ ಅಧಿಕಾರಿಗಳೀಗ ಸುಪ್ರೀಂ ಕೋರ್ಟ್ಗೆ ಏನು ಅರ್ಜಿ ಹಾಕಿರುವುದು, ಅದರ ವಿಚಾರಣೆ ಇವತ್ತು ನಡೀತಾ ಇರೋದು. ಸುಮಾರು ತಿಂಗಳ ಹಿಂದೆ ಅದು ಅರ್ಜಿ ಹಾಕಿದ್ರು, ಇದೀಗ ವಿಚಾರಣೆ ನಡೀತಾ ಇದೆ. ಸೊ ಅದರ ವಿಚಾರಣೆ ಕುರಿತಂತೆ ಏನಾಗ್ಬೋದು ಅನ್ನೋ ಪ್ರಶ್ನೆ ಕೂಡ ಇರುವಂತದ್ದು. ಇದರ ನಡುವೆ ದರ್ಶನ್ ಮಾಡ್ಕೊಂಡು ಒಂದಷ್ಟು ಎಡವಟ್ಟುಗಳಿದೆ, ಅವು ಕೂಡ ಅವರಿಗೆ ಕಂಟಕವಾಗಿ ಕಾಡುತ್ತಾ ಅನ್ನೋ ಪ್ರಶ್ನೆ ಕೂಡ ಎದುರಾಗುತ್ತೆ. ಯಾಕಪ್ಪ ಅಂತಂದ್ರೆ ನೀವೊಂದು ಮಾತು ಕನ್ಫರ್ಮ್ ಹೇಳ್ತಾ ಇದ್ರಿ, ಸಾಕ್ಷಿದಾರರ ಜೊತೆಗೆ ದರ್ಶನ್ ಕಾಣಿಸ್ಕೊಂಡಂತ ವಿಚಾರ ಇದೆಯಲ್ಲ, ಅದು ದೊಡ್ಡದಾದಂತ ಒಂದು ಸಮಸ್ಯೆಗೆ ಈಡು ಮಾಡುತ್ತೆ ಎನ್ನಲಾಗ್ತಾ ಇದೆ. ಏಕೆಂದ್ರೆ ಈಗಾಗಲೇ ಕಾನೂನು ತಜ್ಞರಿರ್ಬೋದು, ಪೊಲೀಸ್ ಅಧಿಕಾರಿಗಳಿರ್ಬೋದು ಹೇಳುವಂತ ಒಂದು ಮಾತಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಸಾಕ್ಷಿದಾರರ ಜೊತೆಗೆ ಅಂದ್ರೆ ಕಾಣಿಸ್ಕೋಬಾರ್ದು, ಯಾರ ಮೇಲೆ ಆರೋಪ ಇದೆ ಅವರುಗಳು ಕಾಣಿಸ್ಕೊಳ್ಬಾರ್ದು, ಅವರು ಸಾಕ್ಷಿದಾರರ ಮೇಲೆ ಒತ್ತಡ ಹಾಕುವಂತ ಸಂಭವ ಹೆಚ್ಚಿರುತ್ತೆ ಅಂತ ಹೇಳುತ್ತೆ. ಸೊ ಈಗ ಇರಬೇಕಾದ್ರೇನೆ ದರ್ಶನ್ ಹಾಗೂ ಚಿಕ್ಕಣ್ಣ ಒಟ್ಟಿಗೆ ಕೂತು ಸಿನಿಮಾ ನೋಡಿದ್ದು, ಒಟ್ಟಿಗೆ ಇದ್ದಂತ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು, ಚಾನೆಲ್ಗಳಲ್ಲಿ ಬಂದಿದ್ದು, ಪೇಪರ್ ಬಂದಿದ್ದು, ಎಲ್ಲದೂ ಕೂಡ ಈಗ ಅವರಿಗೆ ಮತ್ತೆ ಸಾಕ್ಷಿಯಾಗಿ ಕೈಗೆ ಸಿಕ್ಕಿರುತ್ತೆ. ಇದ್ರ ಜೊತೆಗೆ ಹೈಕೋರ್ಟ್ ಪ್ರತಿ ಮಂತ್ ಕೂಡ ಕೋರ್ಟ್ಗೆ ಬಂದು ಹೋಗ್ಬೇಕು ಅಂತ ದರ್ಶನ್ ಗ್ಯಾಂಗ್ಗೆ ಈಗಾಗಲೇ ಹೇಳಿರುವಂತದ್ದು. ಬಟ್ ದರ್ಶನ್ ಗ್ಯಾಂಗ್ ಬಂದ್ರೆ ದರ್ಶನ್ ಅವ್ರು ಕೂಡ ಬಂದಿರಲಿಲ್ಲ. ಒಂದಷ್ಟು ಏನು ಸೊಂಟದನವಿನ ವಿಚಾರವನ್ನ ಹೇಳಿ ಅವರು ಗೈರು ಹಾಜರಾಗಿದ್ರು, ಅದು ಕೂಡ ಕೆಂಗಣ್ಣಿಗೆ ಗುರಿಯಾಗಿತ್ತು. ನೆಕ್ಸ್ಟ್ ಟೈಮ್ ಈ ತರ ಏನಾದ್ರು ಮಾಡಿ ನಿಮ್ಗೆ ಆಕ್ಷನ್ ತಗೋಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಸೊ ಇದು ಕೂಡ ಅವ್ರ ಕೈಗೆ ಇರುವಂತದ್ದು. ಇದೆಲ್ಲ ಅವರು ಈಗ ಪ್ರಸ್ತುತ ಪಡಿಸ್ಬೋದಾಗುತ್ತೆ. ಯಾಕೆಂದ್ರೆ ನೀವು ಈಗ ಜಾಮೀನು ಕೊಟ್ಟಿರೋದಕ್ಕೆ ಅವರು ಸರಿ ರೆಸ್ಪಾನ್ಸ್ ಮಾಡ್ತಿಲ್ಲ, ಸಾಕ್ಷಿದಾರನ್ನ ಮೀಟ್ ಮಾಡೋದು ಕೆಲಸವನ್ನ ಮಾಡ್ತಿದ್ದಾರೆ, ಜೊತೆಗೆ ಕೋರ್ಟ್ಗೆ ಬನ್ನಿ ಅಂತ ಹೇಳಿದ್ರು ಕೂಡ ಕೋರ್ಟ್ಗೆ ಅವರು ಯಾವುದೇ ರೀತಿ ಗೌರವ ತೋರ್ತಿಲ್ಲ. ಇದೆಲ್ಲದನ್ನು ಕೂಡ ಕೋರ್ಟ್ ಮುಂದೆ ಇಡ್ಬೋದಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಏನಾಗ್ಬಹುದು ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಸೊ ಸುಪ್ರೀಂ ಕೋರ್ಟ್ ಇಲ್ಲಿ ಯಾಕೆಂತಂದ್ರೆ ಹೈಕೋರ್ಟ್ ಗೆದ್ಕೊಂಡು ಬಂದಂತ ದರ್ಶನ್ ಅವರು ಜಾಮೀನು ಅರ್ಜಿನ ಪಡ್ಕೊಂಡು ಬಂದಿರುವಂತಹ ದರ್ಶನ್ ಇಲ್ಲೂ ಕೂಡ ಗೆದ್ಕೊಂಡು ಬರ್ತಾರಾ ಅಥವಾ ಇದೆಲ್ಲ ಅವರಿಗೆ ಕಂಟಕವಾಗಿ ಕಾಡುತ್ತಾ ಅನ್ನೋದು ಇರುವಂತ ಪ್ರಶ್ನೆ ಪವಿತ್ರ. ಯತೀಶ್ ಮಾಹಿತಿಗಾಗಿ. ಒಟ್ಟಾರೆ ನಟ ದರ್ಶನ್ ಬೇಲ್ ರದ್ದತಿ ಕೋರಿ ಖಾಕಿ ಆಗ್ತಂತ ಅರ್ಜಿ ವಿಚಾರಣೆ ಇವತ್ತು ನಡೆಯುತ್ತೆ. ದ್ವಿಸದಸ್ಯ ಪೀಠ ಅರ್ಜಿಯ ವಿಚಾರಣೆಯನ್ನು ಕೂಡ ನಡೆಸಲಿದೆ. ಸೊ ನೋಡ ಏನ ಆಗುತ್ತೆ, ಕಾನೂನಿನ ಸಮರದಲ್ಲಿ ಖಾಕಿ ಗೆಲ್ಲದ ಅಥವಾ ದರ್ಶನ್ ಏನಾರು ಮತ್ತೆ ರಿಲೀಫ್ ಸಿಗತ್ತಾ ಅಂತ ಹೇಳಿ ಮತ್ತಷ್ಟು ಸುದ್ದಿ ಚಿಕ್ಕ ವಿರಾಮ.